ಹಿಂದೂ ಓಟ್ ಕ್ರೋಢೀಕರಣಕ್ಕೆ ಕೇಸರಿ ಪಾಳಿಯ ರಣತಂತ್ರವೊಂದನ್ನ ಹೆಣೆದಿದೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ದೆಹಲಿ ದಂಗಲ್ ದಿನೇ ದಿನೇ ಮೋದಿ ಕುಂಭಸ್ನಾನ. ಫೆಬ್ರವರಿ 5ರಂದು ದೆಹಲಿ ವೋಟಿಂಗ್, ಪ್ರಯಾಗದಲ್ಲಿ ಪ್ರಧಾನಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ದಿನ ದಿನಕ್ಕೂ ರಂಗೇರ್ತಾ ಇದೆ. ಸದ್ಯ ದೆಹಲಿ ಅಖಾಡಕ್ಕೆ ಪ್ರಧಾನಿ ಮೋದಿ ಇಳಿದಿದ್ದು ಆಡಳಿತಾರೂಢ ಎಎಪಿ ವಿರುದ್ಧ ವಾಗ್ಯುದ್ಧ ನಡೆಸಿದೆ. ಯಮುನೆ ವಿಷ, ಬಿಜೆಪಿ ವರ್ಸಸ್ ಎಎಪಿ ಜಲಯುದ್ಧ. ದೆಹಲಿಯ ವಿಧಾನಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಂದು ಅಖಾಡಕ್ಕೆ ಧುಮುಕಿದ ಪ್ರಧಾನಿ ಮೋದಿ ಅಕ್ಷರಶಃ ಅಬ್ಬರಿಸಿದರು. ಯಮುನಾ ನದಿ ಕಲುಷಿತಗೊಳ್ಳಲು ಹರಿಯಾಣದ ಬಿಜೆಪಿ ಸರ್ಕಾರ ಕಾರಣ ಎಂದಿದ್ದ ಕೇಜ್ರಿವಾಲ್ ವಿರುದ್ಧ ಕಿಡಿಕಾರಿದ್ರು. ನಾನು ಯಮುನಾ ನೀರನ್ನೇ ಕುಡಿಯುತ್ತೇನೆ, ಹರಿಯಾಣ ನನಗೂ ವಿಷ ಹಾಕಿದೆ ಅಂತೀರಾ ಅಂದ್ರು. भारतीय जनता पार्टी की हरियाणा की सरकार ने दिल्ली में यमुना से आने वाले पानी में जहर मिला के भेज दिया है. ये तो हमारे भला हमारे दिल्ली जल बोर्ड के इंजीनियर्स का कि उन्होंने पकड़ लिया. उन्होंने दिल्ली के बॉर्डर पे ही वो पानी रोक दिया और उस पानी को दिल्ली के अंदर नहीं आने दिया. अगर वो पानी दिल्ली के अंदर आ जाता और पीने के पानी में मिल जाता, दिल्ली के अंदर ना जाने कितने लोगों की मौत हो जाती. एक मास जेनोसाइड हो जाता दिल्ली के अंदर. हरियाणा का भेजा यही पानी दिल्ली में रहने वाला हर कोई पीता है. पिछले 11 साल से ये प्रधानमंत्री भी वही पानी पीता है. क्या कोई ये सोच सकता है क्या कि मोदी को जहर देने के लिए हरियाणा बीजेपी की सरकार ने पानी में जहर डाल दिया? क्या बोल रहे हो? ಮೋದಿ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ದೆಹಲಿಯ ಲೈಫ್ ಲೈನ್ ಯಮುನೆಯನ್ನೇ ಚುನಾವಣಾ ದಾಳವನ್ನಾಗಿಸಿದ್ದಾರೆ. ಆದರೆ ಇದು ದೆಹಲಿಯಲ್ಲಿ ಅಲ್ಲ, ದೂರದ ಪ್ರಯಾಗದಲ್ಲಿ. ಒಂದೇ ಏಟಿನಲ್ಲಿ 2 ಹಕ್ಕಿಗಳನ್ನ ಹೊಡೆದಿದ್ದಾರೆ ಮೋದಿ. ಒಂದು ದೆಹಲಿಯಲ್ಲಿ ಯಮುನೆ ಕಲುಷಿತೆ, ಅದೇ ಪ್ರಯಾಗ್ ಸಂಗಮದಲ್ಲಿ ಗಂಗೆ ಸರಸ್ವತಿ ಜೊತೆ ಸೇರಿರುವ ಯಮುನಾ ನದಿಲಿ ಮೋದಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಅದು ಕೂಡ ಫೆಬ್ರವರಿ 5 ದೆಹಲಿ ಚುನಾವಣೆಯ ದಿನ. ಮೋದಿ ಕುಂಭ ಸ್ನಾನ, ಕೇಜ್ರಿಗೆ ಕಿರಿಕಿರಿ. ದೆಹಲಿ ದಂಗಲ್ನಲ್ಲಿ ಹಿಂದೂ ಮತಕ್ಕೆ ಮೋದಿ ಕಣ್ಣು. ಇನ್ನು ಕುಂಭಮೇಳಕ್ಕೆ ಪಿಎಂ ಮೋದಿ ಭಾಗಿಯಾಗ್ತಿದ್ದು ದೆಹಲಿ ವಿಧಾನಸಭಾ ಚುನಾವಣೆ ದಿನವೇ ಭಾಗಿಯಾಗಲಿದ್ದಾರೆ. ಹಾಗಿದ್ರೆ ಮೋದಿ ಲೆಕ್ಕಾಚಾರವೇನು ಗೊತ್ತಾ? ಏನು ಮೋದಿ ಪ್ಲಾನ್? ಪ್ರಧಾನಿ ಮೋದಿಗೆ ಫೆಬ್ರವರಿ 5ಕ್ಕೆ ಕುಂಭ ಸ್ನಾನ ಮಾಡಲಿದ್ದಾರೆ. ಅಂದೇ ದೆಹಲಿ ವಿಧಾನಸಭಾ ಚುನಾವಣೆ ಇದೆ. ದೆಹಲಿ ಮೂಲ ನಿವಾಸಿಗಳು ಕಡಿಮೆ ಇದೆ. ಬೇರೆ ಬೇರೆ ರಾಜ್ಯದಿಂದ ಬಂದ ಜನರೇ ಹೆಚ್ಚು ವಾಸ ಮಾಡ್ತಿದ್ದಾರೆ. ಪಂಜಾಬಿ, ಯುಪಿ, ಬಿಹಾರ, ಮಧ್ಯಪ್ರದೇಶ, ಹಿಂದಿ ಬೆಲ್ಟ್ನ ಜನರು ದೆಹಲಿಯಲ್ಲಿ ಹೆಚ್ಚು ವಾಸವಾಗಿದ್ದಾರೆ. ಈ ಹಿಂದಿ ಬೆಲ್ಟ್ನ ಜನರೇ ಬಿಜೆಪಿಯ ವೋಟ್ ಬ್ಯಾಂಕ್. ಇದರ ಮಧ್ಯೆ ಪಂಜಾಬಿ ಹಿಂದೂ ಜಾಟರ ಓಟ್ ಕಸಿಯಬೇಕಾಗಿದ್ದು, ಹೀಗಾಗಿ ಮೋದಿ ಕುಂಭ ಸ್ನಾನ ಮಾಡಲಿದ್ದಾರೆ. ದೆಹಲಿಯಲ್ಲಿ ಜನಸಂಖ್ಯೆಯ ಲೆಕ್ಕ, ಧರ್ಮ ಶೇಕಡವಾರು. ದೆಹಲಿಯಲ್ಲಿ 80.21% ಹಿಂದೂಗಳಿದ್ರೆ 12.78% ಮುಸ್ಲಿಮರಿದ್ದಾರೆ. ಸಿಖ್ಖರು 4.43%, ಜೈನರು 1.39%, ಕ್ರೈಸ್ತರು 00.96%. ಮುಸ್ಲಿಂ ಓಟ್ ಮೇಲೆ 3 ಪಕ್ಷಗಳ ಕಣ್ಣು. ಇನ್ನು ಮುಸ್ಲಿಮರು ಓಟ್ ನಿರ್ಣಾಯಕವಾಗಿದ್ದು 12 ಮೀಸಲು ಕ್ಷೇತ್ರಗಳಿವೆ, 8 ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಿವೆ. ಇನ್ನು ಮುಸ್ಲಿಂ ಮತದಾರರ ಮೇಲೆ ಎಎಪಿ, ಎಐಎಂಐಎಂ, ಕಾಂಗ್ರೆಸ್ ಕಣ್ಣಿಟ್ಟಿದೆ. 2020ರಲ್ಲಿ ಗಲಭೆ ಆರೋಪಿ ಎಎಪಿ ಮಾಜಿ ಕೌನ್ಸಿಲರ್ ತಾಹಿರ್ ಹುಸೇನ್ ಸದ್ಯ ಬೇಲ್ ಮೇಲೆ ಹೊರಬಂದಿದ್ದು ಮುಸ್ತಫಾಬಾದ್ ಕ್ಷೇತ್ರದಿಂದ ಎಐಎಂಐಎಂ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. ಒಂದು ವೇಳೆ ತಾಹಿರ್ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲಿ ಕಮಾಲ್ ಮಾಡಿದ್ರೆ ಎಎಪಿ ಮತ್ತು ಕಾಂಗ್ರೆಸ್ಗೆ ಮತ ಕೈ ತಪ್ಪುವುದು ನಿಜ ಎನ್ನಲಾಗುತ್ತಿದೆ. ಒಟ್ಟಾರೆ ದೆಹಲಿ ಚುನಾವಣೆಗೆ ಇನ್ನೂ 7 ದಿನಗಳು ಮಾತ್ರ ಉಳಿದುಕೊಂಡಿದ್ದು ಕ್ಷಣ ಕ್ಷಣಕ್ಕೂ ರಾಜಕೀಯ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ಪವನ್ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ವಿಧಾನಸಭಾ ಚುನಾವಣೆಗೆ 7 ದಿನ ಬಾಕಿ ಉಳಿದಿದ್ದು ಹಿಂದೂ ಓಟ್ ಕ್ರೋಢೀಕರಣಕ್ಕೆ ಕೇಸರಿ ಪಾಳಿಯ ರಣತಂತ್ರವೊಂದನ್ನ ಹೆಣೆದಿದೆ. ಅದೇನಂತೀರಾ ಈ ಸ್ಟೋರಿ ನೋಡಿ. ದೆಹಲಿ
ದೆಹಲಿ ದಂಗಲ್ ದಿನೇ ದಿನೇ ಮೋದಿ ಕುಂಭಸ್ನಾನ. ಫೆಬ್ರವರಿ 5ರಂದು ದೆಹಲಿ ವೋಟಿಂಗ್, ಪ್ರಯಾಗದಲ್ಲಿ ಪ್ರಧಾನಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ದಿನದಿನಕ್ಕೂ ರಂಗೇರ್ತಾ ಇದೆ. ಸದ್ಯ ದೆಹಲಿ ಅಖಾಡಕ್ಕೆ ಪ್ರಧಾನಿ ಮೋದಿ ಇಳಿದಿದ್ದು ಆಡಳಿತಾರೂಢ ಎಎಪಿ ವಿರುದ್ಧ ವಾಗ್ಯುದ್ಧ ನಡೆಸಿದೆ. ಯಮುನೆ ವಿಷ, ಬಿಜೆಪಿ ವರ್ಸಸ್ ಎಎಪಿ ಜಲಯುದ್ಧ. ದೆಹಲಿಯ ವಿಧಾನಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇಂದು ಅಖಾಡಕ್ಕೆ ಧುಮುಕಿದ ಪ್ರಧಾನಿ ಮೋದಿ ಅಕ್ಷರಶಃ ಅಬ್ಬರಿಸಿದರು. ಯಮುನಾ ನದಿ ಕಲುಷಿತಗೊಳ್ಳಲು ಹರಿಯಾಣದ ಬಿಜೆಪಿ ಸರ್ಕಾರ ಕಾರಣ ಎಂದಿದ್ದ ಕೇಜ್ರಿವಾಲ್ ವಿರುದ್ಧ ಕಿಡಿಕಾರಿದ್ರು. ನಾನು ಯಮುನಾ ನೀರನ್ನೇ ಕುಡಿಯುತ್ತೇನೆ, ಹರಿಯಾಣ ನನಗೂ ವಿಷ ಹಾಕಿದೆ ಅಂತೀರಾ ಅಂದ್ರು. भारतीय जनता पार्टी की हरियाणा की सरकार ने दिल्ली में यमुना से आने वाले पानी में जहर मिला के भेज दिया है. ये तो हमारे भला हमारे दिल्ली जल बोर्ड के इंजीनियर्स का कि उन्होंने पकड़ लिया. उन्होंने दिल्ली के बॉर्डर पे ही वो पानी रोक दिया और उस पानी को दिल्ली के अंदर नहीं आने दिया. अगर वो पानी दिल्ली के अंदर आ जाता और पीने के पानी में मिल जाता, दिल्ली के अंदर ना जाने कितने लोगों की मौत हो जाती. एक मास जेनोसाइड हो जाता दिल्ली के अंदर. हरियाणा का भेजा यही पानी दिल्ली में रहने वाला हर कोई पीता है. पिछले 11 साल से ये प्रधानमंत्री भी वही पानी पीता है. क्या कोई ये सोच सकता है क्या कि मोदी को जहर देने के लिए हरियाणा बीजेपी की सरकार ने पानी में जहर डाल दिया? क्या बोल रहे हो? ಮೋದಿ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ದೆಹಲಿಯ ಲೈಫ್ ಲೈನ್ ಯಮುನೆಯನ್ನೇ ಚುನಾವಣಾ ದಾಳವನ್ನಾಗಿಸಿದ್ದಾರೆ. ಆದರೆ ಇದು ದೆಹಲಿಯಲ್ಲಿ ಅಲ್ಲ, ದೂರದ ಪ್ರಯಾಗದಲ್ಲಿ. ಒಂದೇ ಏಟಿನಲ್ಲಿ 2 ಹಕ್ಕಿಗಳನ್ನ ಹೊಡೆದಿದ್ದಾರೆ ಮೋದಿ. ಒಂದು ದೆಹಲಿಯಲ್ಲಿ ಯಮುನೆ ಕಲುಷಿತೆ, ಅದೇ ಪ್ರಯಾಗ್ ಸಂಗಮದಲ್ಲಿ ಗಂಗೆ ಸರಸ್ವತಿ ಜೊತೆ ಸೇರಿರುವ ಯಮುನಾ ನದಿಲಿ ಮೋದಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಅದು ಕೂಡ ಫೆಬ್ರವರಿ 5 ದೆಹಲಿ ಚುನಾವಣೆಯ ದಿನ. ಮೋದಿ ಕುಂಭ ಸ್ನಾನ, ಕೇಜ್ರಿಗೆ ಕಿರಿಕಿರಿ. ದೆಹಲಿ ದಂಗಲ್ನಲ್ಲಿ ಹಿಂದೂ ಮತಕ್ಕೆ ಮೋದಿ ಕಣ್ಣು. ಇನ್ನು ಕುಂಭಮೇಳಕ್ಕೆ ಪಿಎಂ ಮೋದಿ ಭಾಗಿಯಾಗ್ತಿದ್ದು, ದೆಹಲಿ ವಿಧಾನಸಭಾ ಚುನಾವಣೆ ದಿನವೇ ಭಾಗಿಯಾಗಲಿದ್ದಾರೆ. ಹಾಗಿದ್ರೆ ಮೋದಿ ಲೆಕ್ಕಾಚಾರವೇನು ಗೊತ್ತಾ? ಏನು ಮೋದಿ ಪ್ಲಾನ್? ಪ್ರಧಾನಿ ಮೋದಿಗೆ ಫೆಬ್ರವರಿ 5ಕ್ಕೆ ಕುಂಭ ಸ್ನಾನ ಮಾಡಲಿದ್ದಾರೆ. ಅಂದೇ ದೆಹಲಿ ವಿಧಾನಸಭಾ ಚುನಾವಣೆ ಇದೆ. ದೆಹಲಿಯಲ್ಲಿ ದೆಹಲಿ ಮೂಲ ನಿವಾಸಿಗಳು ಕಡಿಮೆ ಇದೆ. ಬೇರೆ ಬೇರೆ ರಾಜ್ಯದಿಂದ ಬಂದ ಜನರೇ ಹೆಚ್ಚು ವಾಸ ಮಾಡ್ತಿದ್ದಾರೆ. ಪಂಜಾಬಿ, ಯುಪಿ, ಬಿಹಾರ, ಮಧ್ಯಪ್ರದೇಶ, ಹಿಂದಿ ಬೆಲ್ಟ್ನ ಜನರು ದೆಹಲಿಯಲ್ಲಿ ಹೆಚ್ಚು ವಾಸವಾಗಿದ್ದಾರೆ. ಈ ಹಿಂದಿ ಬೆಲ್ಟ್ನ ಜನರೇ ಬಿಜೆಪಿಯ ವೋಟ್ ಬ್ಯಾಂಕ್. ಇದರ ಮಧ್ಯೆ ಪಂಜಾಬಿ ಹಿಂದೂ ಜಾಟರ ಓಟ್ ಕಸಿಯಬೇಕಾಗಿದ್ದು, ಹೀಗಾಗಿ ಮೋದಿ ಕುಂಭ ಸ್ನಾನ ಮಾಡಲಿದ್ದಾರೆ. ದೆಹಲಿಯಲ್ಲಿ ಜನಸಂಖ್ಯೆಯ ಲೆಕ್ಕ, ಧರ್ಮ ಶೇಕಡವಾರು. ದೆಹಲಿಯಲ್ಲಿ ಶೇಕಡ 80.21ರಷ್ಟು ಹಿಂದೂಗಳಿದ್ರೆ 12.78ರಷ್ಟು ಮುಸ್ಲಿಮರಿದ್ದಾರೆ. ಸಿಖ್ಖರು ಶೇಕಡ 4.40